ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ಕ್ಷೇತ್ರಕ್ಕೆ ಚುನಾವಣಾ ಚಾಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಪರ ಮತಯಾಚನೆಗೆ ಇಳಿದಿರುವಂತದ್ದು ಅಮಿತ್ ಶಾ. ವರ್ಣಾ ಕ್ಷೇತ್ರದ ಹೊಸಕೋಟೆಯಲ್ಲಿ ಬಿಜೆಪಿ ಸಮಾವೇಶ ನಡೀತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅಮಿತ್ ಶಾ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಟಿ ನರಸೀಪುರದ ಅಭ್ಯರ್ಥಿ ಡಾಕ್ಟರ್ ಎಂ ರೇವಣ್ಣ ಪರ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ವರ್ಣಾದಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೂ ಕೂಡ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ವರ್ಣಾದಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿದೆ. ಈಗ ಇನ್ನಷ್ಟು ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಒಂದು ಪ್ರಚಾರ ಅಂದ್ರೆ ಸೋಮಣ್ಣ ಅವರು ಗೆಲ್ಲುವಂತ ನಿಟ್ಟಿನಲ್ಲಿ ಹೆಚ್ಚು ಮತಗಳನ್ನ ಪಡ್ಕೊಳ್ಬೇಕು ಅಂದ್ರೆ ಪ್ರಚಾರ ತುಂಬಾ ಅನಿವಾರ್ಯವಾಗಿರುವಂತದ್ದು. ಸೊ ಹೀಗಾಗಿ ಅಮಿತ್ ಶಾ ಮತ್ತೆ ಯಡಿಯೂರಪ್ಪ ಭಾಗಿಯಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪನವರಿಗೆ, ನರೇಂದ್ರ ಮೋದಿ ಅವರಿಗೆ ಬಂಧುಗಳೇ, ಇದೊಂದು ಕರ್ನಾಟಕದ ಹೊಸ ಆಯಾಮಕ್ಕೆ ನಾಂದಿ ಆಡಲು ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ತನ್ನದೇ ಆದಂತಹ ದೂರದೃಷ್ಟಿಯ ಉಳ್ಳವರಾಗಿ ಇಡೀ ರಾಷ್ಟ್ರಕ್ಕೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರದ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂಥ ನಿಗಮ ಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಟಿ ನರಸೀಪುರ ಕ್ಷೇತ್ರದ ಅಭ್ಯರ್ಥಿಗಳು ಮಿತ್ರರಾದ ರೇವಣ್ಣವರೇ, ನಂಜನಗೂಡಿನ ಕ್ಷೇತ್ರದ ಅಭ್ಯರ್ಥಿಗಳು ನನ್ನ ಸಹೋದರರು, ನಮ್ಮ ನಾಯಕರಾದ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯಂದಿರು ಆಗಿರ್ತಕ್ಕಂಥ ಸಹೋದರ ಹರ್ಷವರ್ಧನ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಬಂದಿರತಕ್ಕಂಥ ಅಪಾರ ಜನಸ್ತೋಮದ ನನ್ನ ಮತದಾರ ಬಂಧು ಬರಿಗೇರಿಯರೇ, ಎಲ್ಲ ಮತದಾರ ಬಂಧುಗಳೇ, ಹಿರಿಯರೇ, ಆತ್ಮೀಯರೇ, ಯುವ ಮಿತ್ರರೇ, ತಾಯಂದಿರೇ, ಇದೊಂದು ಅಭೂತಪೂರ್ವ ಕಾರ್ಯಕ್ರಮ. ಏನು ಇಲ್ಲಿದ್ದೀವಿ, ಇದರ 2 ಪಟ್ಟು ಜನ ಹೊರಗಡೆ ಇದ್ದಾರೆ. ಅಮಿತ್ ಶಾ ಜಿಯವರು ನಿನ್ನೆ ಬೆಂಗಳೂರಿಗೆ ಬಂದಾಗ ರಾತ್ರಿಯ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ಈ ಕಾರ್ಯಕ್ರಮ ಮಾಡಕ್ಕಾಗ್ತಾ ಇರಲಿಲ್ಲ ಅನ್ನೋ ಭಾವನೆ ಇತ್ತು. ಆದರೆ ವರ್ಣದೇವನ ಕೃಪೆ, ಕರ್ನಾಟಕ ರಾಜ್ಯದ ಜನತೆಯ ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರೆ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಾನು ಮಾತನಾಡೋದನ್ನ ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ. 1-2 ಪ್ರಶ್ನೆಗಳನ್ನ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನನ್ನ ಬಿಟ್ಟ ಬೇರೆ ಇಲ್ಲ ಅನ್ನುವ ಮಹಾನಾಯಕರ ಬಗ್ಗೆ 2 ಪ್ರಶ್ನೆಗಳನ್ನು ಮಾತ್ರ ನಾನು ಕೇಳೋದಕ್ಕೆ ಬಂದಿದ್ದೀನಿ.